ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯಲ್ಲಿ ಪಟ್ಟಣದ 10ನೇ ವಾರ್ಡ್, 8ನೇ ವಾರ್ಡ್, 20ನೇ ವಾರ್ಡ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಶಾಸಕ ಸಿಪಿ ಯೋಗೇಶ್ವರ್ ಅವರು ನೆರವೇರಿಸಿ ಮಾತನಾಡಿದ ಅವರು, ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿಗಾಗಿ 100 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿದ್ದು, 100 ಕೋಟಿ ಬಿಡುಗಡೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಬಿಎಂ ನಾಗೇಶ್, ಮಾಜಿ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ಸದಸ್ಯರಾದ ಜಯಮಾಲಿನಿ, ಸತೀಶ್ ಬಾಬು, ಪೌರಾಯುಕ್ತ ಮಹೇಂದ್ರ, ಕಾಂಗ್ರೆಸ್ ಮುಖಂಡರಾದ ಶ್ಯಾಮ್ ಸುಂದರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಚನ್ನಪಟ್ಟಣಕ್ಕೆ ಬರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡ್ತೀವಿ. ಡಿಸ್ಟಿಕ್ ರೋಡ್ಗಳನ್ನು ಡಿಸ್ಟಿಕ್ ರೋಡ್ಗೆ ನಾಮ್ಸ್ ಪ್ರಕಾರ ಏನು ಡೆವಲಪ್ ಮಾಡಬೇಕು ಮಾಡ್ತೀವಿ. ಕೂಡ್ಲೂರು, ಮೊಗಳಿ ದೊಡ್ಡಿ ಭಾಳ ಊರುಗಳಲ್ಲಿ ಇಕ್ಕಟ್ಟಿದೆ, ಅದೆಲ್ಲ ತೆರವುಗೊಳಿಸ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮತ್ತು ವಂಗನೂರು ತನಕ ನಾವು ಏರಿ ತನಕ ಡಬಲ್ ರೋಡ್ ಮಾಡ್ತೀವಿ. ಆ 2 ರೋಡ್ಗಳ ತನಕ ತಿಟ್ಮನಹಳ್ಳಿ ಏರಿನ ವೈಡನ್ ಮಾಡಿ ತಿಟ್ಮಳ್ಳಿ ತನಕ ಡಬಲ್ ರೋಡ್ ಮಾಡ್ತೀವಿ. ರಾಜ್ಯದಲ್ಲಿ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಭಾಳ ಚುರುಕಾಗಿ ಚನ್ನಪಟ್ಟಣ ನಗರದ ಎಲ್ಲ ಜನಪ್ರತಿನಿಧಿಗಳು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವೇಗವನ್ನು ಕೊಟ್ಟಿದ್ದೀವಿ. ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ಗೆ ಆ ಕಾಂಟ್ರಾಕ್ಟಿಗೆ ಸುಪ್ರೀಂ ಕೋರ್ಟ್ ಗಂಟ ಹೊರಟೋಗಿದ್ದಾರೆ. ಅವ್ರನ್ನ ಕರೆದು ಮಾತಾಡ್ತಾ ಇದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಅವ್ರಿಗೆ ಮೀಟಿಂಗ್ ಫಿಕ್ಸ್ ಮಾಡಿ ಅವ್ರಿಗೊಂದು ಕಾಂಪ್ರಮೈಸ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಚಾಲನೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಮತ್ತು ಚನ್ನಪಟ್ಟಣ ನಗರದ ಸುತ್ತ ಹಲವಾರು ಖಾಸಗಿ ಬಡಾವಣೆಗಳು, ರೆವಿನ್ಯೂ ಬಡಾವಣೆಗಳಾಗಿವೆ. ಅವಕ್ಕೆಲ್ಲರೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕಾದದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೀಗಾಗಲೇ ಮನವಿ ಮಾಡಿಕೊಂಡಿದ್ದೀನಿ. ಚನ್ನಪಟ್ಟಣ ನಗರಕ್ಕೆ ವಿಶೇಷವಾಗಿ ರೆವಿನ್ಯೂ ಬಡಾವಣೆಗಳಿಗೆ ನಿರ್ಮಾಣ ಮಾಡಲಿಕ್ಕೆ ಮತ್ತು ಚನ್ನಪಟ್ಟಣದಲ್ಲಿ ಉತ್ಪತ್ತಿ ಆಗ್ತಿರೋ ತ್ಯಾಜ್ಯ ಮತ್ತು ನೀರು ಸುಲಲಿತವಾಗಿ ಹೊರಗೆ ಹೋಗಲಿಕ್ಕೆ ಒಂದು 100 ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ರೆವಿನ್ಯೂ ಬಡಾವಣೆಗಳನ್ನು ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ. ಚನ್ನಪಟ್ಟಣ ನಗರಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಹಲವಾರು ಯೋಜನೆಗಳನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಇವಾಗ ಚಾಲನೆ ಕೊಡ್ತೀವಿ. ಆದಷ್ಟು ಬೇಗ ಇನ್ನು 2 ವರ್ಷಗಳ ಅವಧಿಯಲ್ಲಿ ಚನ್ನಪಟ್ಟಣ ನಗರದ ಒಂದು ಸೌಂದರ್ಯಕ್ಕೆ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ. UGDನೂ ಕೂಡ ಈಗ ಟೆಂಡರ್ ಆಗಿದೆ. ಇನ್ನು ಕೆಲಸ ಪ್ರಾರಂಭ ಆಗುತ್ತೆ. ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಚನ್ನಪಟ್ಟಣ ನಗರಕ್ಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಎಲ್ಲ ಭಾಳ ಉತ್ಸುಕವಾಗಿ ನಮ್ಮೆಲ್ಲ ಚುನಾಯಿತ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಸಣ್ಣ ಜಿಲ್ಲೆ ನಮ್ಮ ಜಿಲ್ಲೆಗೆ ಯಾಕೆ ಮುಖ್ಯಮಂತ್ರಿ ಇದ್ಮೇಲೆ ನಮ್ಗೆ ಯಾಕೆ ಅವರೇ ಇದ್ಮೇಲೆ ನಮಗೇನಾದರೂ ಅಭಿವೃದ್ಧಿ ಕೆಲಸಗಳಿಗೆ ವೇಗ ಮಾಡ್ತಕ್ಕಂಥದ್ದು, ಅನುದಾನ ತರ್ತಕ್ಕಂಥದ್ದು ಕಡೆ ಹೆಚ್ಚಿಗೆ